यो भीमये प्रज्ञश्रुति अस्तु भगवत्कार्य साधकः लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये ಶ್ರೀಗುರುಭ್ಯೋ ನಮಃ ಯೋಗಿ ಜ್ಞಾನಂ ಹಾಗೆ ಅಂತ ಅಂದ್ರೆ ಪ್ರಮಾಣ ಅಂದ್ರೆ ಏನು ಅಂತ ನೋಡಿ ಆ ಪ್ರಮಾಣದ ಲಕ್ಷಣಗಳು ಅದರ ಪ್ರಭೇದಗಳು ಅವುಗಳನ್ನೆಲ್ಲ ನೋಡಿ ಈಶ್ವರನ ಜ್ಞಾನ ಯಾವ್ಯಾವುದೆಲ್ಲ ಪ್ರಮಾಣ ಅಂತ ನೋಡಿದಾಗ ಈಶ್ವರನ ಜ್ಞಾನ ಅದು ನಿಯಮೇನ ಯಥಾರ್ಥವಾಗಿ ಪ್ರಮಾಣವಾಗಿ ಇರುತ್ತದೆ ಮತ್ತು ಲಕ್ಷ್ಮೀ ಜ್ಞಾನ ಮತ್ತು ಮೂರನೆಯದಾಗಿ ರುಜುಯೋಗಿ ಜ್ಞಾನ ಹಾಗೆ ಅಂತ ನೋಡ್ತೀವಿ. ರುಜುಯೋಗಿ ಜ್ಞಾನ ಅಂದ್ರೆ ಯೋಗಿ ಜ್ಞಾನ ಅಂದ್ರೆ ಏನು ಹಾಗೆ ಅಂದ್ರೆ ಯೋಗ ಪ್ರಭಾವ ಲಬ್ಧ ಅತಿಶಯಂ ಜ್ಞಾನಂ ಯೋಗಿ ಜ್ಞಾನಂ ಅಂತ ಯೋಗಿ ಜ್ಞಾನದ ಲಕ್ಷಣ. ಯೋಗ ಪ್ರಭಾವದಿಂದ ಪಡೆಯಲ್ಪಟ್ಟ ಅತಿಶಯವಾದ ಜ್ಞಾನ. ಅಂದ್ರೆ ಯೋಗ ಪ್ರಭಾವದಿಂದ ಬಂದ ಅತಿಶಯವಾದ ಜ್ಞಾನ. ಯೋಗ ಪ್ರಭಾವ ಅಂದ್ರೆ ಏನು ಹಾಗೆ ಅಂದ್ರೆ ಯೋಗ ಅಂದ್ರೆ ಭಕ್ತಿ ಅಂತ ಅರ್ಥ. ಯೋಗ ಅಂದ್ರೆ ಯೋಗ ಅಸ್ತಿ ಇತಿ ಯೋಗಿ ಅಂತ ಆಗ್ತದೆ. ಯೋಗಿನ್ ಶಬ್ದ ಅದು. ಬಲವುಳ್ಳವ ಬಲಿ, ಗುಣವುಳ್ಳವ ಗುಣಿ, ಅದೇ ತರ ಯೋಗವುಳ್ಳವ ಯೋಗಿ ಅಂತ ಅರ್ಥದಲ್ಲಿ ಯೋಗವುಳ್ಳವ ಅಂದ್ರೆ ಯೋಗ ಪ್ರಭಾವದಿಂದ ಯೋಗ ಇತ್ಯುಕ್ತೆ ಭಕ್ತಿ ಇತ್ಯರ್ಥ. ಯೋಗ ಅಂದ್ರೆ ಏನು? ಭಕ್ತಿ ಅಂತ ಅರ್ಥ. ಯೋಗ ಪ್ರಭಾವ ಲಬ್ಧ ಅತಿಶಯ ಜ್ಞಾನಂ ಅಂದರೆ ಭಗವದ್ಭಕ್ತಿಯ ಲಬ್ಧ ಅತಿಶಯ ಜ್ಞಾನಂ ಅಂತ ಅರ್ಥ. ಪರಮಾತ್ಮನಲ್ಲಿ ಮಾಡಿದ ಭಕ್ತಿಯಿಂದ ಬರತಕ್ಕ ಒಂದು ಅತಿಶಯವಾದ ವಿಶೇಷವಾದ ಒಂದು ಜ್ಞಾನ, ಅದನ್ನ ಯೋಗಿ ಜ್ಞಾನ ಅಂತ ಕರೀತಾರೆ. ಈಗ ನಾವು ಈ ಒಂದು ಶಾಸ್ತ್ರ ವಿಚಾರ ಮಾಡ್ತಾ ಇದ್ದೀವಿ, ಸ್ವಲ್ಪ ಜ್ಞಾನ ಬರುತ್ತದೆ. ಇದು ಯಾವುದರಿಂದ ಬಂದದ್ದು ಹಾಗೆ ಅಂದರೆ ಭಕ್ತಿಯಿಂದ ಬಂದದ್ದು. ದೇವರಲ್ಲಿ ಭಕ್ತಿ ಇದ್ದದ್ರಿಂದ ನಮಗೆ ಶುದ್ಧವಾದ ಜ್ಞಾನ ಬರುತ್ತದೆ. ದೇವರಲ್ಲಿ ಭಕ್ತಿ ಇಲ್ಲ ಹಾಗೆ ಅಂದ್ರೆ ಶುದ್ಧ ಜ್ಞಾನ ಬರೋದೇ ಇಲ್ಲ, ತಪ್ಪಾದ ಜ್ಞಾನವೇ ಬರುತ್ತದೆ. ಅದರಿಂದ ಯೋಗ ಪ್ರಭಾವ ಲಬ್ಧ ಅತಿಶಯಂ ಜ್ಞಾನಂ ಯೋಗಿ ಜ್ಞಾನಂ ಹಾಗೆ ಅಂತ. ಅಂದರೆ ನಮಗೆ ಬಂದ ಸಾಮಾನ್ಯ ಜ್ಞಾನಕ್ಕೂ ಕೂಡ ಏನ್ ಬೇಕು? ಭಕ್ತಿ ಬೇಕು. ಆದರೆ ಯೋಗಿ ಜ್ಞಾನ ಅಂದ್ರೆ ಹಾಗಿಲ್ಲ, ಅತಿಶಯವಾದ ಭಕ್ತಿ ಇರುತ್ತದೆ ಅವರಿಗೆ, ಅತಿಶಯವಾದ ಭಕ್ತಿ ಇರುತ್ತದೆ. ಅದರಿಂದ ಅತಿಶಯವಾದ ಜ್ಞಾನವನ್ನು ಕೂಡ ದೇವರು ಕೊಡ್ತಾನೆ ಹಾಗೆ ಅಂತ ಅರ್ಥ. ಯೋಗಿ ಪ್ರಭಾವ ಲಬ್ಧ ಅತಿಶಯಂ ಜ್ಞಾನಂ. ಅದರಿಂದ ನಾವು ಕೂಡ ಯೋಗಿಗಳು ಅಂತ ತಿಳ್ಕೋಬಾರದು. ಯದ್ಯಪಿ ಯೋಗ ಅಂದ್ರೆ ಭಕ್ತಿ, ಭಕ್ತಿ ಉಳ್ಳವರು ಅಂದ್ರೆ ಅತಿಶಯವಾದ ಭಕ್ತಿ ಯಾರಲ್ಲಿದೆಯೋ ಅವರು ಯೋಗಿಗಳು ಅಂತ ಅರ್ಥ. ತತ್ರಿವಿಧಂ, ಆ ಯೋಗಿಗಳು ಮೂರು ವಿಧವಾಗಿ ಇದ್ದಾರೆ. ರುಜುಯೋಗಿ ಜ್ಞಾನಂ, ತಾತ್ವಿಕ ಯೋಗಿ ತಾತ್ವಿಕ ತಾತ್ವಿಕ ಯೋಗಿ ಜ್ಞಾನಂ, ಅತಾತ್ವಿಕ ಯೋಗಿ ಜ್ಞಾನಂ ಹಾಗೆ ಅಂತ. ಏನೋ ಟೈಪಿಂಗ್ ಮಿಸ್ಟೇಕ್ ಇದೆ. ತಾತ್ವಿಕ ಯೋಭಿ ಅಂತ ಇದೆ, ಯೋಗಿ ಆಗಬೇಕದು. ತಾತ್ವಿಕ ಯೋಗಿ ಜ್ಞಾನಂ, ಅತಾತ್ವಿಕ ಯೋಗಿ ಜ್ಞಾನಂ ಚ ಇತಿ ಹಾಗೆ ಅಂತ ಮೂರು ವಿಧವಾಗಿ ಇದೆ. ರುಜುಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಅತಾತ್ವಿಕ ಯೋಗಿ ಜ್ಞಾನ ಅಂತ ಮೂರು ವಿಧ. ಅದೇನಂತ ಮುಂದೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ. ಮೊದಲನೆಯದು ರುಜುಯೋಗಿ ಜ್ಞಾನಂ ಹಾಗೆ ಅಂತ. ರುಜುಯೋಗಿ ಜ್ಞಾನ. ರುಜವೋ ನಾಮ ಬ್ರಹ್ಮತ್ವಯೋಗ್ಯಾ ಜೀವಾಹ ಹಾಗೆ ಅಂತ ನಾವು ಹಿಂದೆನೆ ನೋಡಿದ್ದೀವಿ. ರುಜುಗಳು ಅಂದ್ರೆ ಹಾ ಬ್ರಹ್ಮ ಪದವಿಗೆ ಯೋಗ್ಯರಾದ ಜೀವರು ಅಂತ. ದೇವರು ಒಂದು 100 ಜನರನ್ನ ಆ ಗಣದಿಂದ ಫಸ್ಟ್ ತೆಗಿತಾನೆ. 100 ಜನರನ್ನ ತೆಗೆದು ಅವರಿಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು, ನಿತ್ಯದಲ್ಲೂ ಪರೋಕ್ಷ ಜ್ಞಾನ ಇರುತ್ತದೆ ಅವರಿಗೆ, ಶಾಸ್ತ್ರಜನ್ಯ ಜ್ಞಾನ ನಿತ್ಯದಲ್ಲಿ ಇರುತ್ತದೆ. ಹಾ ಅಪರೋಕ್ಷವನ್ನು ಕೊಟ್ಟು 99ನೇದಾಗಿ ವಾಯು ಪದವಿಗೆ ಬರೆಸಿ, ಅಲ್ಲಿ ಹನುಮ ಭೀಮ ಮಧ್ವ ಅಂತೆಲ್ಲ ಅನೇಕ ರೂಪದಿಂದ ಸಾಧನೆಯನ್ನ ಮಾಡಿಸಿ, ಮತ್ತೆ ಪ್ರಳಯ ಕಾಲದಲ್ಲಿ ಅವರನ್ನ ಬ್ರಹ್ಮ ಪದವಿ, ಮತ್ತೆ ಪ್ರಳಯ ಆದ ಮೇಲೆ ಮತ್ತೆ ಸೃಷ್ಟಿಯಾದಾಗ ಅವರನ್ನ ಬ್ರಹ್ಮ ಪದವಿಗೆ ಕೂಡಿಸ್ತಾನೆ. ಆ ಬ್ರಹ್ಮ ಪದವಿಯಲ್ಲಿ ಅವರು 100 ವರ್ಷ ಇರ್ತಾರೆ. ಆ ಆಯುಷ್ಯ 100 ವರ್ಷ ಆಯುಷ್ಯ ಮುಗಿದ ಮೇಲೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಮತ್ತೆ ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ, ಕೆಳಗಿನವರು ಅವರು ವಾಯು ಪದವಿಗೆ ಬರ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ಒಂದು ಅನಂತ ಜೀವರಾಶಿಗಳಿದ್ದಾರೆ.
ಋಜುಯೋಗಿಗಳು ಅಂದ್ರೆ ಅನಂತ ಜೀವರಾಶಿಗಳು, ಅವರಲ್ಲಿ ಟಾಪ್ 100 ಅಂತ ಹೇಳ್ತೀವಿ ನೋಡಿ, ಆ 100 ಜನಕ್ಕೆ ದೇವರು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಹಾ ಈ ರೀತಿಯಾಗಿ ಸಾಧನೆಯನ್ನ ಮಾಡಿಸಿ ಬ್ರಹ್ಮ ಪದವಿಯಲ್ಲಿ ಕೂಡಿಸಿ ಜಗದ್ಗುರುಗಳು ಅಂತ ಬಿರುದು ಬರುತ್ತದೆ. ಬ್ರಹ್ಮ ಪದವಿಗೆ ಕೂತಾಗ ಜಗದ್ಗುರುಗಳು ಆಗ್ತಾರೆ. ಇಡೀ ಜಗತ್ತಿಗೆ ಗುರುಗಳು, ಎಲ್ಲಾ ಸಜ್ಜನರಿಗೂ ಗುರುಗಳಾಗ್ತಾರೆ. ತದನಂತರ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಹಾಗೆ ಅಂತ. ಈ ರೀತಿಯಾಗಿ ರುಜವೋ ನಾಮ ಬ್ರಹ್ಮತ್ವ ಯೋಗ್ಯ, ಬ್ರಹ್ಮತ್ವ ಅಂದ್ರೆ ಬ್ರಹ್ಮ ಪದವಿಗೆ ಯೋಗ್ಯರಾದ ಜೀವರು ಅಂತ ಅರ್ಥ. ಅವರ ಜ್ಞಾನ ಏನು ಹಾಗೆ ಅಂದ್ರೆ, ರುಜಿಯೋಗಿ ಜ್ಞಾನಂ ಅದರ ಲಕ್ಷಣ ಏನು ಹಾಗೆ ಅಂದ್ರೆ, ಈಶ್ವರಾದ್ ಅನ್ಯತ್ರ ಆಲೋಚನೆ ಸರ್ವ ವಿಷಯಂ ಜ್ಞಾನಂ ರುಜಿಯೋಗಿ ಜ್ಞಾನಂ. ಆ ರುಜಿಯೋಗಿಗಳಲ್ಲಿ, ಉದಾಹರಣೆಗೆ ಬ್ರಹ್ಮದೇವರಲ್ಲಿ ಅಥವಾ ವಾಯುದೇವರಲ್ಲಿ, ಅವರಲ್ಲಿ ಇರತಕ್ಕ ಜ್ಞಾನ ಎಂಥದ್ದು ಹಾಗೆ ಅಂತ ನೋಡಿದರೆ, ಈಶ್ವರಾದ್ ಅನ್ಯತ್ರ ಆಲೋಚನೆ ಸರ್ವ ವಿಷಯಂ. ಪರಮಾತ್ಮನ ಜ್ಞಾನ ಯಥಾಯೋಗ್ಯವಾಗಿ ಇರುತ್ತದೆ, ಆದರೆ ಪರಮಾತ್ಮನನ್ನು ಬಿಟ್ಟು ಉಳಿದ ಜಗತ್ತಿನ ವಿಷಯದಲ್ಲಿ ಆಲೋಚನೆ, ಅವರ ಆಲೋಚನೆ ಮಾಡಿದರೆ ಸರ್ವ ವಿಷಯಂ ಜ್ಞಾನಂ, ಎಲ್ಲಾ ವಿಷಯವೂ ಕೂಡ ಅವರಿಗೆ ಗ್ರಹಣವಾಗ್ತದೆ, ಎಲ್ಲಾ ವಿಷಯವೂ ಕೂಡ ಅವರಿಗೆ ಸ್ಫೂರ್ತಿಯಾಗ್ತದೆ. ಅದು ವಿಜಯೋಗಿಗಳ ಜ್ಞಾನ. ಪರಮಾತ್ಮನ ವಿಚಾರ ಸಂಪೂರ್ಣ ತಿಳಿಯೋದಿಲ್ಲ. ಪರಮಾತ್ಮನನ್ನ ಬಿಟ್ಟು ಪರಮಾತ್ಮನನ್ನ ಸಂಪೂರ್ಣ ತಿಳಿದವರು ಯಾರೂ ಇಲ್ಲ. ಲಕ್ಷ್ಮೀದೇವಿಗೂ ಇಲ್ಲ ಅಂತ ನಾವು ಲಕ್ಷ್ಮೀ ಜ್ಞಾನ ನೋಡಿದಾಗ ನೋಡಿದ್ದೀವಿ. ಅದೇ ತರ ಬ್ರಹ್ಮ ಬ್ರಹ್ಮಯೋಗಿಗಳು ಅಷ್ಟೇ, ರುಜಿಯೋಗಿಗಳು ಅಷ್ಟೇ. ಈಶ್ವರಾದ್ ಅನ್ಯತ್ರ ಆಲೋಚನೆ ಸರ್ವ ವಿಷಯಂ. ಅನ್ಯತ್ರ ಇದೆ, ಈಶ್ವರಾದ್ ಅನ್ಯತ್ರ, ಪರಮಾತ್ಮನನ್ನ ಬಿಟ್ಟು ಬೇರೆ ವಿಷಯಗಳಲ್ಲಿ ಹಾ ಆಲೋಚನೆ ಸರ್ವ ವಿಷಯ ಜ್ಞಾನ. ಆಲೋಚನೆ ಮಾಡಿದಾಗ, ಹ, ಧ್ಯಾನ ಮಾಡಿದಾಗ ಎಲ್ಲಾ ವಿಷಯವೂ ಕೂಡ ಅವರಿಗೆ ಸ್ಫೂರ್ತಿಯಾಗ್ತದೆ. ಇದು ರುಜಿಯೋಗಿ ಜ್ಞಾನಂ ಹಾಗೆ ಅಂತ. ಇದರ ಮೇಲೆ ದಲಕೃತ್ಯ ಮಾಡ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.